ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ವಾರ್ಷಿಕ ಪರೀಕ್ಷೆ 18/3/2026 ಪ್ರಥಮ ಭಾಷೆ ಕನ್ನಡದಲ್ಲಿ ಬೋರ್ಡ್ನ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಡ್ತೀನಿ. 2023, 24, 25ರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ನೋಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಾಳೆ ನಿಮಗೆ ಎಕ್ಸಾಮ್ ಬರೆದು ಕೂಡಲೇ ಕೂಡ ಗೊತ್ತಾಗ್ತದೆ. ಆಲ್ರೆಡಿ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹಾಕಿನಿ. 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋದರೂ ಕೂಡ ಪಾಸ್ ಆಗ್ತೀರಿ. ಭಾಳಷ್ಟು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ, ಅವುಗಳನ್ನು ಸಹಿತ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ನಿಮಗೆ 2023ರಲ್ಲಿ ಗುರುಪದೇಶದ ಗುಣಗಳು, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ, ಭಗತ್ ಸಿಂಗ್ ತನ್ನ ಸಹಚರರೊಂದಿಗೆ ವೀರ ಯೋಧನಾಗಿ ಹೇಗೆ ಅಮರನಾದ ಅಂತ ಕೇಳಿದರು. ಅದೇ ವರ್ಷ ಜೂನ್ 2023ರಲ್ಲಿ ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ, ಪೈಗಳ ತಮ್ಮನ ಮದುವೆ ದಿನ ಏನೇನು ಸಿದ್ಧತೆಯಾಗುತ್ತಿದ್ದವು ಅಂತ ಪ್ರಶ್ನೆ ಇತ್ತು. ಇನ್ನು ಮಾರ್ಚ್ 2024ರಲ್ಲಿ ಕೇಳಿದರು. ಟೊಪ್ಪಿಗೆ ವಿಶೇಷತೆ ಕೇಳಿದ್ದಾರೆ. ನೆಹರು ಅವರು ವಿಶ್ವೇಶ್ವರ ಕುರಿತು ಹೇಳಿದ ಮಾತು, ಶಿಕ್ಷಣದ ಕುರಿತು ವಿಶ್ವೇಶ್ವರಯ್ಯನವರ ಅಭಿಪ್ರಾಯದ ಮೇಲೆ ಪ್ರಶ್ನೆ ಬಂದಿತ್ತು. 2024 ಪರೀಕ್ಷೆ 2ರಲ್ಲಿ ಕೇಳಿದರು. ಅನ್ ಟು ದಿ ಲಾಸ್ಟ್ ಅಂತಕ್ಕಂಥ ಗ್ರಂಥದ ಸಿದ್ಧಾಂತಗಳು ಗಾಂಧೀಜಿಯವರು ಹೇಗೆ ತಿಳಿದರು, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಅಂತ ಕೇಳಿದರು. 2024 ಪರೀಕ್ಷೆ 3ರಲ್ಲಿ ರಾಜರ ಪ್ರಕೃತಿ ಹೇಗಿರ್ತದೆ, ಬಾಕಿ ಎಲ್ಲ ಪ್ರಶ್ನೆ ಬಂದಿತ್ತು. ಸೊ ಈಗ ಹೊಸ ಪ್ರಶ್ನೆ ಮಾತ್ರ ಕೊಟ್ಟಿದ್ದೀನಿ. ಇನ್ನು 2025ರಲ್ಲಿ ಪರೀಕ್ಷೆ 1ರಲ್ಲಿ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ, ಅರಿವನ್ನು ಕುರಿತು ವಚನಕಾರರ ದೃಷ್ಟಿ, ಹಕ್ಕಿ ಹಾರಾಟವನ್ನು ಹೇಗೆ ಹೋಲಿಸಿದ್ದಾರೆ, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವ್ ವಚನದಲ್ಲಿ ಹೇಗೆ ಅಭಿವ್ಯಕ್ತವಾಗಿದೆ, ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭ. ಇನ್ನು 2025ರ ಪರೀಕ್ಷೆ 2ರಲ್ಲಿ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣ, ಸೂರ್ಯಮಿತ್ರ ಮಾವ ಎಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ, ಭಗತ್ ಸಿಂಗ್ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ, ರಾಜರ ಪ್ರಕೃತಿ. ಇನ್ನು 2025 ಪರೀಕ್ಷೆ 3ರಲ್ಲಿ ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ, ಟೊಪ್ಪಿಗೆಯ ವಿಶೇಷತೆ, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ದಿಂದ ಮಣ್ಣು ತಂದ ಸಂದರ್ಭ ಬರಿಬೇಕು, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ, ಜ್ಞಾನಿ ಅಜ್ಞಾನಿಗಳ ಬಗ್ಗೆ ಅಕ್ಕ ಮಹಾದೇವಿ ಅಭಿಪ್ರಾಯ, ಗುರುಪದೇಶದ ಗುಣಗಳನ್ನು ಕೇಳಿದರು. ಇನ್ನು 3 ಮಾರ್ಕ್ಸಿಗೆ ಬರ್ತೀನಿ. ಸೊ ವಿಶೇಷವಾಗಿ ನೋಡಿ, ಹೆಚ್ಚು ಕೇಳಿರ್ತಕ್ಕಂಥದ್ದು ದೇವನೂರು ಮಹಾದೇವ, GS ಶಿವರುದ್ರಪ್ಪ. ಆಮೇಲೆ 2023ರಲ್ಲಿ ಮಂಗಳ ಲೋಕದ ಅಂಗಳಕೇರಿ ಅಂತ ಹಕ್ಕಿ ಹಾರುತ್ತಿದೆ ನೋಡಿದಿರೋದ್ರಿಂದ ಸಂದರ್ಭ ಇತ್ತು. ಸೊ ಜೂನ್ 2023ರಲ್ಲಿ ರನ್ನನ ಬಗ್ಗೆನೂ ಬಹಳ ಕೇಳಿದ್ದಾರೆ. ಪ್ರವಾಸ ಶಿಕ್ಷಣದ ಒಂದು ಭಾಗ ಸಂದರ್ಭ ಇತ್ತು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಇದು ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ ನೋಡಿ, ಹೊಸ ವಾಕ್ಯ ಇದೆ. ಇನ್ನು ಸಾರಾ ಅಬೂಬ್ಕರ್ ಬಗ್ಗೆ ಕೇಳಿದರು. ಕುವೆಂಪು ಅವರ ಬಂದಿತ್ತು. 2024ರಲ್ಲಿ DS ಜಯಪ್ಪಗೌಡ ಅವ್ರ ಬಗ್ಗೆ ಕೇಳಿದ್ದಾರೆ. ಸಂದರ್ಭ ತಿಂಗಳಿನೂರಿನ ನೀರನ್ನು ಹೀರಿ ಹಸುರು ಹಸುರಳಿಯೋ ಉಸಿರು ಅಂತ ಪ್ರಶ್ನೆ ಇತ್ತು. ಇನ್ನು ಮಾರ್ಚ್ 2024ರಲ್ಲಿ ಹೊತ್ತೆ ಹಣ, ದಯವಿಟ್ಟು ಬಾಗಿಲು ತೆಗೆರಿ ನಾನು ಗಾಯಗೊಂಡಿದ್ದೇನೆ, ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಅಂತ ಸಂದರ್ಭ ಇತ್ತು. ಓಕೆನಾ. ಅದೇ ಥರ 2025 ಪರೀಕ್ಷೆ 1ರಲ್ಲಿ ಪ್ರವಾಸ ಶಿಕ್ಷಣದ ಒಂದು ಭಾಗ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಗಿಳಿಯದೆ ಬಣ್ಣದ ನೋಟದ ಮೇಲೆ ಪ್ರಶ್ನೆ ಇದೆ. 2025ರಲ್ಲಿ ಸಾರಾ ಅಬೂಬ್ಕರ್ ಅವರ ಬಗ್ಗೆ ಕವಿ ಪರಿಚಯ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಲಾಸ್ಟ್ 2025ರಲ್ಲಿ ದೇವನೂರು ಮಹಾದೇವರ ಬಗ್ಗೆ ಬಂದಿದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ, ಹಸುರೆತ್ತಲ್ ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಹಾಗಾದರೆ ಪ್ರಬಂಧ 5 ಮಾರ್ಕ್ಸ್ಗೆ. 2022-23ರ ಪರೀಕ್ಷೆಯಲ್ಲಿ ಕೇಳಿದರು. ರಾಷ್ಟ್ರೀಯ ಭಾವೈಕ್ಯದ ಮೇಲೆ ಪ್ರಶ್ನೆ ಬಂದಿದೆ, ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಮೇಲೆ ಬಂದಿದೆ, ಸಾಮಾಜಿಕ ಜಾಲತಾಣಗಳ ನಿಷೇಧ ಬಗ್ಗೆನೂ ಕೂಡ ನೋಡ್ಕೊಡ್ರಿ. ಈ ಪ್ರಶ್ನೆಯೂ ಕೂಡ ನಿಮಗೆ ಬಂದರೂ ಕೂಡ ಬರ್ಬೋದು. ಓಕೆ. ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ನಿಷೇಧ ಅಥವಾ ಮಕ್ಕಳಿಗೆ ಮೊಬೈಲ್ ನಿಷೇಧನೂ ಕೂಡ ಬರ್ಬೋದು. ಓಕೆ. ಇನ್ನು ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಮೇಲೆ ಪ್ರಬಂಧ ಬಂದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಮೇಲೆ ಪ್ರಶ್ನೆ, ಶಾಲಾ ಆವರಣ ಮತ್ತು ಶೌಚಾಲಯದ ಸ್ವಚ್ಛತೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಚಂದ್ರಯಾನ 3ರಲ್ಲಿ ಭಾರತೀಯ ಸಾಧನೆ ಮೇಲೆ ಪ್ರಶ್ನೆ ಇತ್ತು. ನೈಸರ್ಗಿಕ ವಿಪತ್ತು ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಮಹತ್ವ ಅಂತ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು. ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ, ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ, ಮಕ್ಕಳಿಗೆ ಮೊಬೈಲ್ ನಿಷೇಧ, ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಅನ್ನೋದು ಬಂದರೆ ಬರ್ಬೋದು. ಯಾಕಂದರೆ ಇವಾಗ ಸದ್ಯ ಅದು ಭಾಳ ಹೈಲೈಟೆಡ್ ಆಗಿರ್ತಕ್ಕಂಥ ಚರ್ಚೆ ಇದೆ. ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ನಿಷೇಧ ಅಥವಾ ಮೊಬೈಲ್ನ
ಸಾಧಕ ಬಾಧಕಗಳ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬಂದರೂ ಕೂಡ ಬರ್ಬೋದು ಫ್ರೆಂಡ್ಸ್, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಪತ್ರಲೇಖನದಲ್ಲಿ ನೋಡೋಣ, ಯಾಕಂದರೆ ಈ ಪತ್ರಗಳು ಬಹಳ ಹೊಸದಾಗಿ ಕೇಳಿದರು. ನೀವು ಪ್ರವಾಹ ಪರಿಸ್ಥಿತಿಯನ್ನು ಪರಿಹಾರಕ್ಕೆ ಕಾರ್ಯ ಕೈಗೊಳ್ಳಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೀರಿ ಅಂತ ಕೇಳಿದರು. ಮುಂದೆ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೆಳತಿಗೆ ಪತ್ರ ಬರೀರಿ ಅಂತ 2023ರಲ್ಲಿ ಬಂದಿದೆ. ಇನ್ನು ಜೂನ್ 2023ರಲ್ಲಿ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಕೇಳಿದ್ದಾರೆ. ಇನ್ನು ಶಾಲೆಯಲ್ಲಿ ಆಚರಿಸಿದ ಸದ್ಭಾವನಾ ಆಚರಣೆ ವಿವರಿಸಿ ತಾಯಿಗೆ ಪತ್ರ ಬರೀಲಿಕ್ಕೆ ಅಂತ ಕೇಳಿದರು. ಓಕೆನಾ. ಇನ್ನು ಮಾರ್ಚ್ 2024ರಲ್ಲಿ ಏನು ಕೇಳಿದ್ದಾರೆ, ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀಲಿಕ್ಕೆ ಕೇಳಿದರು. ಇನ್ನು ಮಾರ್ಚ್ 2024ರಲ್ಲಿ ಪರೀಕ್ಷಾ ಸಮಯದಲ್ಲಿ ವಿದ್ಯುತ್ ಕಡಿತ ಮಾಡದಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಇಂಜಿನಿಯರಿಗೆ ಪತ್ರವನ್ನು ಕೇಳಿದ್ದಾರೆ. ಇನ್ನು ಪೋಷಕರ ಮಹಾಸಭೆಗೆ ಆಹ್ವಾನಿಸಿ, ಇದು ಈ ಸಲ ಬಂದರೂ ಕೂಡ ಬರ್ಬೋದು, ಯಾಕಂದರೆ ಇದು ಬಹಳ ಮುಂಚೂಣಿಯಲ್ಲಿದೆ. ಇವಾಗಲೇ ಸರ್ಕಾರದವರು ಭಾಳಷ್ಟು ಪೋಷಕರ ಮಹಾಸಭೆಗಳನ್ನು ಕರೀತಾ ಇದ್ದಾರೆ. ಸೊ ಹಿಂಗೆ ಪೋಷಕರ ಮಹಾಸಭೆಗೆ ಆಹ್ವಾನಿಸಿ ತಂದೆ ಅಥವಾ ತಾಯಿಗೆ ನೀವೇ ಒಂದು ಮನವಿ ಪತ್ರವನ್ನು ಬರೀರಿ ಅಂತಲೂ ಕೂಡ ಬರ್ಬೋದು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಓಕೆನಾ. ಇನ್ನು ಹದಗೆಟ್ಟಿರುವ ಚರಂಡಿ ವ್ಯವಸ್ಥೆ ಸರಿಪಡಿಸುವಂತೆ ಕೋರಿ ನಗರಸಭೆ ಅಧ್ಯಕ್ಷರಿಗೆ ಪತ್ರ ಬರೀಬೇಕಿತ್ತು. ಪರೀಕ್ಷಾ ಸಿದ್ಧತೆ ಕುರಿತು ತಂದೆಗೆ ಪತ್ರ, ವೆರಿ ಇಂಪಾರ್ಟೆಂಟ್ ಇದೆ. ಓಕೆನಾ. ಸೊ ನಿಮ್ಮ ಪರೀಕ್ಷೆ ಸಿದ್ಧತೆ ಹೇಗಿದೆ, ಓಕೆ, ಅದನ್ನು ಯಾವ ಥರನಾಗಿ ಓದ್ತಾ ಇದ್ದೀರಿ, ನಿಮ್ಮ ಒಂದು ಅಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ನಿಮ್ಗೆ ಏನಾಗ್ಬೋದು, ಪ್ರಶ್ನೆ ಬರ್ಬೋದು. ಅದು ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು 2025ರಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೀಬೇಕು. ಶುದ್ಧ ಕುಡಿಯುವ ನೀರಿನ ಸೌಲಭ್ಯ. ಇನ್ನು ವಿದ್ಯಾಭ್ಯಾಸದ ಯೋಜನೆ ಜೀವನದ ಗುರಿ ತಿಳಿಸುತ್ತಾ ಗೆಳೆಯ ಅಥವಾ ಗೆಳತಿಗೆ ಪತ್ರ ಕೇಳಿದ್ದಾರೆ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು 2025ರಲ್ಲಿ ಕೆರೆ ಕಾರ್ಯ ಹೂಳೆತ್ತುವ ಕಾರ್ಯವನ್ನು ಕೈಗೊಳ್ಳುವಂತೆ ಕೋರಿ ಶಾಸಕರಿಗೆ ಒಂದು ಮನವಿ ಪತ್ರವನ್ನು ಬರಲಿಕ್ಕೆ ಕೇಳಿದರು. ಇನ್ನು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಹ್ವಾನಿಸಿ ನಿಮ್ಮ ತಾಯಿಗೆ ಪತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಲಾಸ್ಟ್ 2025ರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪಿಸುವಂತೆ ಜಿಲ್ಲಾಧಿಕಾರಿಗೆ ಪತ್ರ. ಓಕೆ. ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ಗೆಳೆಯನಿಗೆ ಪತ್ರ ಅಂತ ಇದೆ. ಇಷ್ಟು 2023, 2024, 2025ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು, ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇವು ಚೆನ್ನಾಗಿ ನೀವು ಓದಲೇಬೇಕು. ಇವು ಓದಿದ್ರೇ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ, ಸೊ ಇಷ್ಟು ಈ ವಿಡಿಯೋದಲ್ಲಿತ್ತು. ಸೊ ಖಂಡಿತವಾಗಿ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಈ ಒಂದು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಬಹುನಿರೀಕ್ಷಿತ ಪ್ರಶ್ನೆಗಳು ಅಂತ ಒಂದು ವಿಡಿಯೋ ಹಾಕ್ತೀನಿ. ಸೊ ಖಂಡಿತವಾಗಿ ಅದನ್ನು ನೋಡಿ. ಸೊ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಕೊಡ್ತೀನಿ, ಅದು ನಿಮಗೆ ಖಂಡಿತ ಯೂಸ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಭಾಳಷ್ಟು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಿಮಗಾಗಿ ಹಾಕಿದ್ದೀವಿ. ಅವೆಲ್ಲವುಗಳ ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.